ನಿಮ್ಮ ಮೇಲೆ ಯಾರಾದ್ರೂ ಕೆಟ್ಟ ಶಕ್ತಿ ಮತ್ತು ಕಪ್ಪು ಚುಕ್ಕಿ ಮಾಡಿದ್ರ ಈ ದೇವಸ್ಥಾನಕ್ಕೆ ಬಂದು ನೀವು ದಾರ ಕಟ್ಟಿದ್ರ ನಿಮ್ಮ ಎಲ್ಲಾ ಪರಿಹಾರಗಳು ದೂರ ಆಗ್ತಾವ್ ನೋಡ್ರಿ. ನಮಸ್ಕಾರ ರೀ ಎಲ್ಲಾ ಜನರಿಗೆ. ನಾವು ಬಂದಿರೋದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮ ಹತ್ತಿರುವ ಪವಿತ್ರ ಕ್ಷೇತ್ರ ಗಣಗಾಪುರಕ್ರಿ. ಬನ್ನಿ ಈ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರು 15ನೇ ಶತಮಾನದಾಗ್ರಿ ದತ್ತಾತ್ರೇಯ 2ನೇ ಅವತಾರ ಅಂತ ನಂಬುವ ಭಕ್ತರು ನರಸಿಂಹ ಸರಸ್ವತಿ ಸ್ವಾಮಿಗಳ್ರಿ. ಇಲ್ಲಿ ಸುಮಾರು 24 ವರ್ಷಗಳ ಕಾಲ ವಾಸ ಮಾಡಿದ್ರಿ. ಅವರು 24 ವರ್ಷಗಳ ಕಾಲ ಇಲ್ಲಿ ವಾಸ ಮಾಡ್ಲತ್ತಿನಾಗ ಸುತ್ತಮುತ್ತ ಇರುವ ಜನರಿಗೆ ಔಷಧಿ ಮತ್ತು ರೋಗಗಳಿಂದ ಪರಿಹಾರ ಮಾಡ್ತಿದ್ರು. ಅವರು ಇಲ್ಲಿಂದ ಹೋಗುವಾಗ ತಮ್ಮ ಸಾನ್ನಿಧ್ಯ ಕ್ಷೇತ್ರದಲ್ಲಿ ಇರುತ್ತೆ ಅಂತ ಭರವಸೆ ಕೊಟ್ರಂತ ಇಲ್ಲಿನ ಹಳೆಯ ಪರಂಪರೆ ಹೇಳ್ತಾ ಬಂದ ನೋಡ್ರಿ. ಇಲ್ಲಿ ವಿಗ್ರಹಕ್ಕಿಂತ ಜಾಸ್ತಿ ಪಾದುಕಗಳಿಗೆ ವಿಶೇಷ ಪೂಜೆ ಮಾಡ್ತಾರ್ರಿ. ಇಲ್ಲಿಂದು ಮತ್ತೊಂದು ವಿಶೇಷತೆ ಏನಂದ್ರೆ ಗೊತ್ತೇನ್ರಿ, ಮಾದುಕರಿ ಭಿಕ್ಷೆ. ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರ ನೋಡ್ರಿ. ಅವರು 5 ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ಭಿಕ್ಷೆ ಏನ್ ಸ್ವೀಕರಿಸ್ತಾ ನೋಡ್ರಿ, ಅವರೇ ನಿಜವಾದ ಭಕ್ತರು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ನಂಬ್ತಾ ಬಂದಾರ ನೋಡ್ರಿ. ಮತ್ತೊಂದ್ ಮಾತೇನಂದ್ರ ಇಲ್ಲಿರೋ ಭೀಮಾ ಮತ್ತು ಅಮರ್ಜಾ ಸಂಗಮದಲ್ಲಿ ಸ್ನಾನ ಮಾಡಿ ದತ್ತನ ದರ್ಶನ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಕ್ತು ಮತ್ತು ಗುರುಗಳ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ ನಂಬಿಕೆ. ಅನೇಕ ಭಕ್ತರು ಪಾಪ ಪರಿಹಾರ ಮಾಡ್ತಾರ ನೋಡ್ರಿ. ಇಲ್ಲಿ ಮತ್ತೊಂದು ಮಾತು ಏನಂದ್ರ, ನಿಮ್ಮ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಭಾನಮತಿ ಈ ತರ ಏನಾದ್ರೂ ಮಾಡಿದ್ರ ಈ ದೇವಸ್ಥಾನಕ್ಕೆ ಬಂದು 11 ದಿನಗಳ ಪೂಜೆ ಮತ್ತು ಸೇವೆ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳ ದೂರ ಆಗ್ತಾವ ಅಂತ ಹೇಳಿ ಇಲ್ಲಿಂದ ಪರಂಪರೆ ಮತ್ತು ಭಕ್ತಿ ಹೇಳ್ತದ ನೋಡ್ರಿ. ಈ ದೇವಸ್ಥಾನದಾಗ ನಡೆಯೋ ಮಧ್ಯಾಹ್ನ ಆರತಿನ ಬಹಳ ವಿಶೇಷ ಅದ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ಈ ಪುಣ್ಯ ಕ್ಷೇತ್ರಕ್ಕೆ ಯಾರ್ಯಾರು ಭೇಟಿ ನೀಡ್ರಿ, ಕಾಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋದಾಗ ಸಿಗಮಿ. ನಮ್ ವಿಡಿಯೋ ಇಷ್ಟ ಆದ್ರೆ 4 ಜನಕ್ಕೆ ಶೇರ್ ಮಾಡ್ರಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ.